ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. SSLC ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ವಿಜ್ಞಾನದಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡೆಯಲೇಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ SSLC ಸೈನ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸರಣಿ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಅನ್ನು ಮಾಡ್ತಾ ಇದ್ದೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರಥಮ ಬಾರಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಚೆಕ್ ಮಾಡಿ. ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಈ ವಿಡಿಯೋದ ವಿಶೇಷ ಏನಂದರೆ, ನೀವು ಕೇವಲ 5 ರಿಂದ 10 ನಿಮಿಷ ಈ ವಿಡಿಯೋ ನೋಡಿದರೆ ಸಾಕು. ಈ ವಿಡಿಯೋದಿಂದ 101% ನಿಮಗೆ 2 ರಿಂದ 4 ಅಂಕಗಳು ನಿಮಗೆ ಆನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಅದೇ ಈ ವಿಡಿಯೋದ ಸ್ಪೆಷಾಲಿಟಿ ಆಗಿರುತ್ತದೆ. ಬನ್ನಿ ನೋಡ್ತಾ ಹೋಗೋಣ ನೇರವಾಗಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಇದು ಮುಂದಿನ ಒಂದು ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ದೃಷ್ಟಿದೋಷದಲ್ಲಿ ಒಂದು 101% ಕ್ವಶನ್ಸ್ ಬರಲೇಬೇಕು. ಸಮೀಪ ದೃಷ್ಟಿದೋಷ ಇದೆ, ದೂರ ದೃಷ್ಟಿದೋಷ ಇದೆ ಮತ್ತು ಪ್ರಿಸ್ ಬಯೋಪಿ ಅಂತ. ಸೊ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ಏನೆಲ್ಲ ಕೇಳ್ತಾನೆ, ಬನ್ನಿ ನೋಡ್ತಾ ಹೋಗೋಣ. ಸೊ ಆದ್ಮೇಲೆ ಏನಾಗುತ್ತೆ ಅಂದರೆ, ಇಲ್ಲಿ ಒಂದಿಷ್ಟು ವಯಸ್ಸಾದ ನಂತರ ಕಣ್ಣಿನಲ್ಲಿ ದೃಷ್ಟಿದೋಷ ಕಂಡುಬರುತ್ತೆ. ದೃಷ್ಟಿದೋಷ ಅಂದರೆ ಕೆಲವೊಂದು ಸಲ ಹತ್ತಿರವಾದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ, ಕೆಲವೊಂದು ಸಲ ದೂರವಾದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ, ಕೆಲವೊಂದು ಸಲ ದೂರ ಮತ್ತು ಸಮೀಪವಾಗಿರುವಂಥ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ, ದೂರವಾಗಿರುವಂಥ ವಸ್ತುಗಳು ಕೂಡ ಸರಿಯಾಗಿ ಕಾಣೋದಿಲ್ಲ. ಸೊ ಇದನ್ನು ದೃಷ್ಟಿದೋಷ ಅಂತ ನಾವು ಕರಿತೀವಿ. ಸೊ ದೃಷ್ಟಿದೋಷದಲ್ಲಿ ನಾವು ಒಂದನೇದಾಗಿ ಯಾವುದಂದರೆ ಸಮೀಪ ದೃಷ್ಟಿದೋಷವನ್ನು ಮಯೋಪಿಯಾ ಅಂತ ಕರಿತೀವಿ. ಇದು ಭಾಳ ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ನಿಮಗೆ ಸಮೀಪ ದೃಷ್ಟಿದೋಷ ಎಂದರೇನು ಪರಿಹಾರ ತಿಳಿಸಿ ಅಂತ ಕೇಳ್ಬೋದು, ಅಥವಾ ಮಯೋಪಿಯಾ ಎಂದರೇನು ಪರಿಹಾರ ತಿಳಿಸಿ ಅಂತ. ನಿಮಗೊಂದು ಟ್ರಿಕ್ ಹೇಳ್ತೀನಿ ನಾನು. ಸಮೀಪ ದೃಷ್ಟಿದೋಷ ಅಂದಾಗ ಸಾಮಾನ್ಯವಾಗಿ ಎಲ್ಲರೂ ಏನು ವಿಚಾರ ಮಾಡ್ತಾರೆ ಅಂದರೆ, ಸಮೀಪ ದೃಷ್ಟಿದೋಷ ಅಂದರೆ ಸಮೀಪವಾದ ವಸ್ತುಗಳು ಕಾಣುವುದಿಲ್ಲ. ಇದು ಸುಳ್ಳು, ಇದು ತಪ್ಪು, ರಾಂಗ್ ಆಗುತ್ತೆ ಉತ್ತರ. ಸಮೀಪ ದೃಷ್ಟಿದೋಷ ಅಂದರೆ ಇದು ರಿವರ್ಸ್. ಅದು ಸಮೀಪ ದೃಷ್ಟಿದೋಷ ಅಂದರೆ ಸಮೀಪವಾದ ವಸ್ತುಗಳು ಸರಿಯಾಗಿ ಕಾಣ್ತವೆ, ಆದರೆ ದೂರವಾದ ವಸ್ತುಗಳು ಸರಿಯಾಗಿ ಕಾಣುವುದಿಲ್ಲ. ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಸಾಕಷ್ಟು ಕಾಮನ್ ಆಗಿ ಅದನ್ನೇ ವಿಚಾರ ಮಾಡ್ತಾರೆ ಯಾವಾಗಲೂ. ಸಮೀಪ ದೃಷ್ಟಿದೋಷ, ಸಮೀಪವಾಗಿರುವಂಥ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ. ಖಂಡಿತ ಅಲ್ಲ, ಸಮೀಪವಾದ ದೃಷ್ಟಿಗಳು ಸರಿಯಾಗಿ ಕಾಣ್ತವೆ, ಆದರೆ ದೂರವಾದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ. ಇದನ್ನು ಸಮೀಪ ದೃಷ್ಟಿದೋಷ ಅಂತ ಕರಿತೀವಿ. ಇದು ಕೀ ಪಾಯಿಂಟ್. ಇದು ಇಲ್ಲೇ ಎಲ್ಲರೂ ತಪ್ಪನ್ನು ಮಾಡುವಂಥದ್ದು. ಈಗ ಇನ್ನೊಂದು ಎರಡೇದೇನೆಂದರೆ, ನೀವು ಈ ಒಂದು ಸಮೀಪ ದೃಷ್ಟಿದೋಷ ಅಂದರೆ ಗೊತ್ತಾಯಿತು, ಸಮೀಪವಾದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ, ದೂರವಾದ ವಸ್ತುಗಳು ಸರಿಯಾಗಿ ಕಾಣ್ತವೆ, ಇಟ್ಸ್ ಕ್ಲಿಯರ್. ಬಟ್ ಅದನ್ನು ನಾವು ಮಯೋಪಿಯಾ ಅಂತ ಕರಿತೀವಿ ಅಂತ ನೋಟ್ ಮಾಡ್ಕೋಬೇಕು. ಯಾಕಂದರೆ ಕೆಲವೊಂದು ಸಲ ಎಕ್ಸಾಮ್ನಲ್ಲಿ ಸಮೀಪ ದೃಷ್ಟಿದೋಷ ಎಂದರೇನು ಅಂತ ಕೇಳಿದ್ದಾನೆ, ಕೆಲವೊಂದು ಸಲ ಎಕ್ಸಾಮ್ನಲ್ಲಿ ಕೇವಲ ಮಯೋಪಿಯಾ ಎಂದರೇನು ಅಂತ ಕೇಳಿದ್ದಾನೆ. ನಮಗೆ ಗೊತ್ತಿರಬೇಕಿಲ್ಲಿ ಮಯೋಪಿಯಾ ಅಂದರೆ ಸಮೀಪ ದೃಷ್ಟಿದೋಷ ಅಂತ. ಸೊ ಇದನ್ನು ನೀವು ಪರ್ಫೆಕ್ಟನ್ನು ಮಾಡಿಕೊಳ್ಳೇಬೇಕಾಗಿದೆ. ಯಾಕಂದರೆ ಈ ಎರಡರಲ್ಲಿ ಒಂದು ಎಕ್ಸಾಮ್ನಲ್ಲಿ ಕೇಳ್ತಾನೆ ನಮಗೆ. ನೆಕ್ಸ್ಟು ದೂರದೃಷ್ಟಿ ದೋಷ. ಇದು ಕೂಡ ಹಾಗೆ. ದೂರದೃಷ್ಟಿ ದೋಷ ಅಂದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ಆದರೆ ಸಮೀಪವಾದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಸೊ ಇದನ್ನು ನಾವು ಇಲ್ಲಿ ಹೈಪರ್ ಮೆಟ್ರೋಪಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ? ಹೈಪರ್ ಮೆಟ್ರೋಪಿಯಾ. ಸೊ ಇದನ್ನು ಕೂಡ ನಾವು ನೋಡ್ಕೊಳ್ಳಬೇಕು. ಸೊ ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾನೆ ಗೊತ್ತಾಗೋದಿಲ್ಲ. ಸರಿ, ಸಮೀಪ ದೃಷ್ಟಿದೋಷ ಆಯಿತು, ದೂರದೃಷ್ಟಿದೋಷ ಆಯಿತು. ಸೊ ಈ ನೆಕ್ಸ್ಟ್ ಬರುವಂಥದ್ದು ಪ್ರಿಸ್ ಬಯೋಪಿಯಾ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ ಅಂದರೆ, ಕಣ್ಣು ಹೊಂದಾಣಿಕೆ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ. ಸೊ ಇಲ್ಲಿ ಕೆಲವೊಂದು ಬಾರಿ ಸಮೀಪ ದೃಷ್ಟಿದೋಷ, ಕೆಲವೊಂದು ಬಾರಿ ದೂರದೃಷ್ಟಿದೋಷ ಅಥವಾ ಎರಡೂ ಕೂಡ ಕಂಡು ಬರ್ಬೋದು. ಸೊ ಇದನ್ನು ನಾವೇನು ಹೇಳ್ತೀವಿ? ಪ್ರಿಸ್ ಬಯೋಪಿಯಾ ಅಂತ ಕರಿತೀವಿ. ಇಟ್ಸ್ ಕ್ಲಿಯರ್. ಮತ್ತೊಂದು ಸಲ ರಿಪೀಟ್ ಮಾಡಿರ್ತೀನಿ. ಸಮೀಪ ದೃಷ್ಟಿದೋಷ ಅಂದರೆ ಸಮೀಪವಾದ ವಸ್ತುಗಳು ಏನಾಗುತ್ತೆ? ಸರಿಯಾಗಿ ಕಾಣುತ್ತೆ, ದೂರವಾದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ. ದೂರದೃಷ್ಟಿದೋಷ ಅಂದರೆ ದೂರವಾದ ವಸ್ತುಗಳು, ದೂರದಲ್ಲಿರುವ ವಸ್ತುಗಳು ಸರಿಯಾಗಿ ಕಾಣುತ್ತೆ, ಆದರೆ ಸಮೀಪದಲ್ಲಿರುವಂಥ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ. ಸೊ ಸಮೀಪ ದೃಷ್ಟಿದೋಷವನ್ನು ಮಯೋಪಿಯಾ ಅಂತ ಕರೆದ್ರೆ, ದೂರದೃಷ್ಟಿದೋಷವನ್ನು ಹೈಪರ್ ಮೆಟ್ರೋಪಿಯಾ ಅಂತ ಕರಿತೀವಿ. ಇನ್ನು ಪ್ರಿಸ್ ಬಯೋಪಿಯಾ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯವನ್ನು ಕಳೆದುಕೊಂಡಾಗ ಉಂಟಾಗುವಂಥದ್ದು ಪ್ರಿಸ್ ಬಯೋಪಿಯಾ. ನಾನೇನು 3 ಡಿಸ್ಕಷನ್ ಮಾಡಿದ್ದೀನಿ, ಈ 3ರಲ್ಲಿ ಒಂದು ನಿಮಗೆ ಆನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ 101% ಬರ್ತದೆ. ಸೊ ಸರ್ ಇಷ್ಟು ಬರೆದ್ರೆ ಸಾಕ? ಇಲ್ಲ, ಇದರಲ್ಲಿ ಕೂಡ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಏನು ಕೇಳ್ತಾರೆ, ಸೊ ಇದನ್ನು ಹೇಗೆ ಸರಿಪಡಿಸಬೇಕು ಎಂಬುದು ಭಾಳ ಇಂಪಾರ್ಟೆಂಟ್. ಹಾಗೂ ಚಿತ್ರಗಳು ನೋಡಿ. ಇಲ್ಲಿ ಮಯೋಪಿಯಾ ಅಂದರೆ ಏನು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಇಲ್ಲಿ ಏನಾಗಬೇಕು, ಒಂದು ವಸ್ತು ಸರಿಯಾಗಿ ಕಾಣಬೇಕಾದ್ರೆ ಆ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ಬೀಳಬೇಕು. ಇದು ಭಾಳ ಕ್ಲಿಯರ್. ಇಲ್ಲಿ ಏನಾಗುತ್ತೆ, ಸಮೀಪ ದೃಷ್ಟಿದೋಷದಲ್ಲಿ ಈ ವಸ್ತುವಿನ ಪ್ರತಿಬಿಂಬ ರೆಟಿನಾದಿಂದ ಮುಂಭಾಗದಲ್ಲೇ ಬೀಳುತ್ತೆ. ರೆಟಿನಾದಲ್ಲಿ ಬೀಳೋದಿಲ್ಲ, ಅದಕ್ಕಿಂತ ಒಂದಿಷ್ಟು ಚೂರು ಮುಂಭಾಗದಲ್ಲಿ ಬೀಳೋದ್ರಿಂದ ಆ ವಸ್ತು ನಮಗೆ ಸರಿಯಾಗಿ ಕಾಣೋದಿಲ್ಲ. ಸೊ ಇದು ಬಹಳ ಇಂಪಾರ್ಟೆಂಟು. ಸೊ ನಾವೇನು ಮಾಡಬೇಕೀಗ,
ರೆಟಿನಾದ ಮೇಲೆ ಬೀಳುವಂತಹ ವಸ್ತುವಿನ ಬಿಂಬ ಸ್ವಲ್ಪ ಮುಂಭಾಗದಲ್ಲಿ ಬಿದ್ದಿದೆ ಅಂದರೆ ಅದನ್ನು ರೆಟಿನಾದ ಮೇಲೆ ಬೀಳುವಂತೆ ಮಾಡಬೇಕು. ಸೊ ರೆಟಿನಾದ ಮೇಲೆ ಹೇಗೆ ಬೀಳುವಂತೆ ಮಾಡಬೇಕು ಸರ್ ಅಂದರೆ ಮಸೂರಗಳನ್ನು ಬಳಸೋದ್ರ ಮುಖಾಂತರ, ಲೆನ್ಸ್ಗಳನ್ನು ಬಳಸೋದ್ರ ಮುಖಾಂತರ, ಅಂದರೆ ಕನ್ನಡಕವನ್ನು ಅಂತ ನಾವು ಹೇಳ್ತೀವಿ, ಸ್ಪೆಕ್ ಅಂತ ನಾವೇನು ಹೇಳ್ತೀವಿ, ಅವುಗಳನ್ನು ಬಳಸೋದ್ರಿಂದ ಆ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮುಂಭಾಗದಲ್ಲಿ ಬೀಳುತ್ತಾ ಇದೆಯಲ್ಲ ಅದನ್ನು ರೆಟಿನಾದ ಮೇಲೆ ಬೀಳೋ ಹಾಗೆ ಮಾಡಬೇಕು. ಸೊ ಹಾಗಾದರೆ ಹೇಗೆ ಮಾಡಬೇಕು ಸರ್? ನಿಮ್ನ ಮಸೂರ, ನಿಮ್ಮ ಕನ್ನಡಕದಲ್ಲಿ ನೀವು ನಿಮ್ನ ಮಸೂರವನ್ನು ನೀವು ಬಳಸಿದರೆ ನೋಡಿ, ನಿಮ್ನ ಮಸೂರವನ್ನು ನೀವು ಬಳಸಿದರೆ ಏನಾಗುತ್ತೆ, ಅದು ರೆಟಿನಾದ ಮುಂಭಾಗದಲ್ಲಿ ಏನು ಬಿಂಬ ಬೀಳ್ತಾ ಇತ್ತು ಅದು ರೆಟಿನಾದ ಮೇಲೆ ಶಿಫ್ಟ್ ಆಗುತ್ತೆ, ನಿಮಗೆ ದೃಷ್ಟಿ ಸರಿಯಾಗಿ ಕಾಣ್ತದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೇನ್ ಅಂದರೆ ಯಾಕೆ ಇದು ಸಮೀಪ ದೃಷ್ಟಿ ದೋಷ ಉಂಟಾಗುತ್ತೆ? ಸಮೀಪ ದೃಷ್ಟಿ ದೋಷ ಅಂದರೆ ಮತ್ತೆ ನಾನು ರಿಪೀಟ್ ಮಾಡ್ತಾನೇ ಇರ್ತೀನಿ. ಸೊ ನಾನು ರಿಪೀಟ್ ಮಾಡೋದ್ರಿಂದಲೇ ನಿಮ್ಗೆ ಅರ್ಥ ಪರ್ಫೆಕ್ಟ್ ಆಗುತ್ತೆ. ಏನಂದರೆ ಸಮೀಪ ದೃಷ್ಟಿ ದೋಷ, ಸಮೀಪದ ವಸ್ತುಗಳು ಸರಿಯಾಗಿ ಕಾಣುತ್ತೆ, ದೂರದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ. ಬಟ್ ಇಲ್ಲಿ ಯಾಕಾಗುತ್ತೆ ಅಂದರೆ ಅತಿಯಾದ ವಕ್ರತೆ, ಕಣ್ಣಿನ ಮಸೂರ ವಿಪರೀತವಾಗಿ ವಕ್ರವಾಗೋದ್ರಿಂದ ಈ ಒಂದು ದೋಷ ಉಂಟಾಗುತ್ತೆ. ಪ್ರಶ್ನೆ ನೋಡಿ ಯಾವ ರೀತಿ ಕೇಳ್ಬೋದು. ಒಂದು, ಸಮೀಪ ದೃಷ್ಟಿ ದೋಷದಲ್ಲಿ ಬಿಂಬ ಎಲ್ಲಿ ಮೂಡುತ್ತೆ ಅಂತ ಕೇಳ್ಬೋದು, ಅದು ರೆಟಿನಾದ ಮುಂಭಾಗದಲ್ಲಿ. ಎರಡನೇದು, ಸಮೀಪ ದೃಷ್ಟಿ ದೋಷವನ್ನು ಹೇಗೆ ಸರಿಪಡಿಸ್ಬೋದು ಅಂತ ಕೇಳ್ಬೋದು, ಆವಾಗ ನೀವು ನಿಮ್ನ ಮಸೂರವನ್ನು ಬಳಸೋದ್ರ ಮುಖಾಂತರ ಸರಿಪಡಿಸ್ಬೋದು ಅಂತ ಹೇಳ್ಬೋದು. ಮೂರನೇದು, ಸಮೀಪ ದೃಷ್ಟಿ ದೋಷ ಏಕೆ ಉಂಟಾಗುತ್ತೆ ಅಂದರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆಯಿಂದ ಇದು ಸಮೀಪ ದೃಷ್ಟಿ ದೋಷ ಉಂಟಾಗುತ್ತೆ ಅಂತ ನಾವು ಹೇಳ್ತೀವಿ. ಕೆಳಗಡೆ ನೋಡಿ ಡೈಗ್ರಾಮ್ ಇದೆ, ಭಾಳ ಇಂಪಾರ್ಟೆಂಟ್. ಸಮೀಪ ದೃಷ್ಟಿ ಕಣ್ಣಿನ ದೂರ ಬಿಂದು, ಆಮೇಲೆ ಸಮೀಪ ದೃಷ್ಟಿ ಕಣ್ಣು, ಆಮೇಲೆ ಸಮೀಪ ದೃಷ್ಟಿಗೆ ಪರಿಹಾರ. ನೋಡಿ ಬಿ ಯಲ್ಲಿ ಏನಾಗಿದೆ ಅಂದರೆ ಸಮಸ್ಯೆ ಉಂಟಾಗಿದೆ, ಲೆನ್ಸ್ ಹಾಕೋದ್ರಿಂದ ಅದು ಒಂದು ಬಿಂಬ ಏನಾಗಿದೆ ಮತ್ತೆ ರೆಟಿನಾದಲ್ಲಿ ಶಿಫ್ಟ್ ಆಗಿದೆ. ಡಯಾಗ್ರಾಮ್ ಭಾಳ ಇಂಪಾರ್ಟೆಂಟು, ಪ್ರಾಕ್ಟೀಸ್ ಮಾಡಿ. ರೆಟಿನಾದ ಮುಂಭಾಗದಲ್ಲಿ ಬರಬೇಕದು. ಸರಿ, ಎರಡನೇದು ದೂರದೃಷ್ಟಿ ದೋಷ. ಇದನ್ನು ಹೈಪರ್ಮೆಟ್ರೋಪಿಯಾ ಅಂತ ಹೇಳ್ತೀವಿ. ದೂರದೃಷ್ಟಿ ದೋಷ ಅಂದರೆ ದೂರದ ವಸ್ತುಗಳು ಸರಿಯಾಗಿ ಕಾಣುತ್ತೆ, ಆದರೆ ಸಮೀಪದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ. ನಾನು ಇದೇ ವಿಡಿಯೋದಲ್ಲಿ 2 ರಿಂದ 3 ಬಾರಿ ನಿಮಗೆ ರಿಪಿಟೇಷನನ್ನು ಮಾಡಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಮೀಪ ದೃಷ್ಟಿ ದೋಷದ ರಿವರ್ಸ್ ಅಂದರೆ ಬಿಂಬ ರೆಟಿನಾದ ಹಿಂಭಾಗದಲ್ಲಿ, ಸಮೀಪ ದೃಷ್ಟಿ ದೋಷದಲ್ಲಿ ಬಿಂಬ ರೆಟಿನಾದ ಮುಂಭಾಗದಲ್ಲಿ ಬಿದ್ದಿತ್ತು, ಇಲ್ಲಿ ಬಿಂಬ ರೆಟಿನಾದ ಹಿಂಭಾಗದಲ್ಲಿ ಬೀಳೋದ್ರಿಂದ ಅಲ್ಲಿ ಏನಾಗುತ್ತೆ, ರೆಟಿನಾದಲ್ಲಿರುವಂಥ ವಿಶೇಷ ಜೀವಕೋಶಗಳಾದ ರಾಡ್ ಮತ್ತು ಕೋನ್ಗಳು ಅವುಗಳನ್ನು ಸರಿಯಾಗಿ ಗ್ರಹಿಸಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ನಾವು ಹೇಗೆ ಸರಿಪಡಿಸ್ತೀವಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದಿದೆ. ಸೊ ಇದನ್ನು ನಾವು ಪೀನ ಮಸೂರವನ್ನು ಬಳಸೋದ್ರ ಮುಖಾಂತರ, ಸೊ ಪೀನ ಮಸೂರವನ್ನು ಬಳಸೋದ್ರ ಮುಖಾಂತರ ಏನು ರೆಟಿನಾದ ಹಿಂಭಾಗದಲ್ಲಿ ಹೋಗಿ ಬಿಂಬ ಬೀಳ್ತಾ ಇತ್ತು ಅದನ್ನು ರೆಟಿನಾದ ಮೇಲೆ ಬೀಳುವ ಹಾಗೆ ಮಾಡ್ತೀವಿ. ಇದು ಇಂಪಾರ್ಟೆಂಟ್. ಸೊ ನಿಮಗೆ ಎಕ್ಸಾಮ್ದಲ್ಲಿ ಕೇಳ್ತಾನೆ ದೂರದೃಷ್ಟಿ ದೋಷ ಎಂದರೇನು, ಅದನ್ನು ಇಲ್ಲಿ ಬಿಂಬ ಎಲ್ಲಿ ಮೂಡುತ್ತೆ ಅಂದರೆ ರೆಟಿನಾದ ಹಿಂಭಾಗದಲ್ಲಿ. ಚಿತ್ರ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಚಿತ್ರ ಇದೆ. ಅದಾದಮೇಲೆ ಇದನ್ನು ಹೇಗೆ ಸರಿಪಡಿಸ್ಬೋದು, ಪೀನ ಮಸೂರದ ಮುಖಾಂತರ ಅದನ್ನು ನಾವು ಸರಿಪಡಿಸ್ಬೋದು. ಇನ್ನು ಮೂರನೇದು ನೋಡಿ, ಈ 3ರಲ್ಲಿ ಒಂದು ಎಕ್ಸಾಮ್ನಲ್ಲಿ ಬರುತ್ತೆ, ಅದು ಪ್ರಿಸ್ಬಯೋಪಿಯಾ. ಪ್ರಿಸ್ಬಯೋಪಿಯಾ ಅಂದರೆ ಈಗಾಗಲೇ ಹೇಳಿದ್ದೇನೆ, ವಯಸ್ಸಾದಂತೆ ಕಣ್ಣು ತನ್ನ ಹೊಂದಾಣಿಕೆ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ. ಸೊ ಆಗ ಕೆಲವೊಂದು ಬಾರಿ ಸಮೀಪವಾದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ, ಕೆಲವೊಂದು ಬಾರಿ ದೂರವಾದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ದ್ವಿಸಂಗಮ ಮಸೂರಗಳನ್ನು, ದ್ವಿಸಂಗಮ ಮಸೂರ ಅಂದರೆ ನಿಮ್ನ ಮಸೂರ ಹಾಗೂ ಪೀನ ಮಸೂರ ಎರಡನ್ನೂ ಬಳಸಿಕೊಂಡು ಕನ್ನಡಕವನ್ನು ತಯಾರಿಸಿದಾಗ ಈ ಪ್ರಿಸ್ಬಯೋಪಿಯಾ ಏನಿದೆ ಸೊ ಇದನ್ನು ನಾವು ಸರಿಪಡಿಸಲಿಕ್ಕೆ ಆಗ್ತದೆ. ದ್ವಿಸಂಗಮ ಅಂದರೆ ನಿಮ್ಗೆ ಗೊತ್ತಿರಬೇಕು, ನಿಮ್ನ ಮತ್ತು ಪೀನ ಮಸೂರ ಎರಡನ್ನೂ ಕನ್ನಡಕದಲ್ಲಿ ಬಳಸ್ತೀವಿ. ಸೊ ನೀವು ನಿಮ್ಮಲ್ಲಿ ನೋಡಿರ್ಬೋದು, ನಿಮ್ಮ ಶಾಲೆಯಲ್ಲಿ ಒಂದಿಷ್ಟು ಟೀಚರ್ಸ್ ಇರ್ಬೋದು, ನಿಮ್ಮ ಪೇರೆಂಟ್ಸ್ ಇರ್ಬೋದು, ಸೊಸೈಟಿಯಲ್ಲಿ ನೋಡಿರ್ತೀರಿ, ಕೆಲವೊಬ್ಬರು ಕನ್ನಡವನ್ನು ಹಾಕಿದಾಗ ಕನ್ನಡಕವನ್ನು ಹಾಕಿ ಕೆಲವೊಂದು ಸಲ ಕನ್ನಡಕವನ್ನು ಕೆಳಗಿಂದ ನೋಡ್ತಿರ್ತಾರೆ, ಕೆಲವೊಂದು ಕನ್ನಡಕವನ್ನು ಅರ್ಧ ಮೇಲ್ಭಾಗದಲ್ಲಿ. ಸೊ ಕನ್ನಡಕವನ್ನು ನೋಡ್ರಿ, ಸ್ಪೆಕ್ಸು ಅರ್ಧ ಕೆಳಗಿನ ಲೆನ್ಸ್ ಬೇರೆ ಆಗಿರುತ್ತೆ, ಮೇಲಿನ ಲೆನ್ಸ್ ಬೇರೆ ಆಗಿರುತ್ತೆ. ಸೊ ದೂರದಿಂದ ನೋಡುವಾಗ ಕೆಲವರು ಆ ಒಂದು ಸ್ಪೆಕ್ ಏನಿರುತ್ತೆ ಈ ರೀತಿ ಹಣೆಯ ಮೇಲೆ ಇಟ್ಕೊಂಡಿರ್ತಾರೆ, ತಲೆ ಮೇಲೆ ಇಟ್ಕೊಂಡಿರ್ತಾರೆ. ಯಾಕಂದರೆ ದೂರದಿಂದ ನೋಡುವಾಗ ಆ ಒಂದು ಕನ್ನಡಕಗಳ ಅವಶ್ಯಕತೆ ಬೀಳೋದಿಲ್ಲ. ಬಟ್ ಕೆಳಗೆ ನೋಡುವಾಗ ಸ್ವಲ್ಪ ಮೂಗಿನ ತುದಿಯಲ್ಲಿ ಒಂದು ಕನ್ನಡಕವನ್ನು ತೆಗೆದುಕೊಂಡು ಈ ರೀತಿ ನೋಡಿರುವುದನ್ನು ಗಮನಿಸ್ತೀರಿ. ಇದ್ರ ಮುಖಾಂತರ ಏನಾಗುತ್ತೆ, ಬಿಂಬವು ರೆಟಿನಾದ ಮೇಲೆ ಬೀಳುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇರ್ತಾರೆ. ಸರಿ, ಸೊ ಆತ್ಮೀಯ ವಿದ್ಯಾರ್ಥಿಗಳೇ, 3 ಸಮೀಪ ದೃಷ್ಟಿ ದೋಷ, ದೂರಿ ದೃಷ್ಟಿ ದೋಷ ಮತ್ತು ಏನಾಗಿದೆ ಪ್ರಿಸ್ಬಯೋಪಿಯಾ ಏನು ಡಿಸ್ಕಷನ್ ಮಾಡಿದ್ದೀನಿ. ಈ ಡಿಸ್ಕಷನ್ ಮೇಲೆ ನೋಡಿ 10 ನಿಮಿಷದ ಒಳಗಾಗಿ ವಿಡಿಯೋ ಕಂಪ್ಲೀಟ್ ಆಗ್ತಾ ಇದೆ. ಖಂಡಿತವಾಗಿ ಕೂಡ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ನಿಮಗೆ 100% ಇವು 3ರಲ್ಲಿ ಒಂದು ಕೇಳ್ತಾನೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಟ್ಕೊಂಡು ಜಸ್ಟ್ ನಿಮ್ಮ 24 ಗಂಟೆಗಳಲ್ಲಿ ಕೇವಲ 10 ರಿಂದ 15 ನಿಮಿಷ ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಖಂಡಿತವಾಗಿ ಬರುವಂಥ ಪ್ರಶ್ನೆಯನ್ನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿರ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.